ಸ್ನೇಹಿತರೆ, ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ಆಫೀಸ್ ಒಳಗಡೆ ಇದ್ದಾರೆ. ಅದೇ ಆಫೀಸ್ ಒಳಗಡೆ ಒಂದು ಗನ್ ಶೂಟ್. ಕೆಲ ನಿಮಿಷಗಳಲ್ಲೇ ಒಂದು ಎಂಪೈರ್ ಓನರ್ನ ಸಾವು. ಕೋಟಿ ಕೋಟಿ ಆಸ್ತಿ, ಪವರ್, ಲಕ್ಸುರಿ ಲೈಫ್. ಆದರೆ ಅಂತ್ಯ ಆಫೀಸ್ ಒಳಗಡೆ ಯಾಕಾಯಿತು? ಬ್ರೀಫ್ ಕೇಸ್ ಒಳಗಡೆ ಪಿಸ್ತೂಲ್, ಕೈಯಲ್ಲಿ ಡಾಕ್ಯುಮೆಂಟ್ಸ್, ಮಧ್ಯ ಇನ್ಕಮ್ ಟ್ಯಾಕ್ಸ್ ಸರ್ಚ್, ಕೊನೆಗೆ ಒಂದು ಶಾಕಿಂಗ್ ಡಿಸಿಷನ್. ಇದು ಸೂಸೈಡ್ ಸ್ಟೋರಿ ಅಲ್ಲ, ಇದು ಪ್ರೆಷರ್, ಪವರ್ ಮತ್ತು ಸಿಸ್ಟಮ್ನ ನಡುವಿನ ಭಯಾನಕ ಕ್ಲಾಶ್. ಒಂದು ಕ್ಷಣ ಕಲ್ಪನೆ ಮಾಡಿ, ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ದೊಡ್ಡ ಕಾರ್ಪೊರೇಟ್ ಆಫೀಸ್ ಒಳಗಡೆ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ದಾಖಲೆ ಪರಿಶೀಲನೆ ಮಾಡ್ತಿದ್ದಾರೆ. ಅಷ್ಟರಲ್ಲೇ ಅದೇ ಆಫೀಸ್ ಒಳಗಡೆಯಿಂದ ಒಂದು ಗನ್ಶೂಟ್ ಶಬ್ದ. ಕೆಲ ನಿಮಿಷಗಳಲ್ಲಿ ಸುದ್ದಿ ಹರಡುತ್ತೆ, ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ CJ ರಾಯ್ ಅವರು ಮೃತಪಟ್ಟಿದ್ದಾರೆ. ಕೋಟಿ ಕೋಟಿ ಆಸ್ತಿಯ ಮಾಲೀಕ, ಲಕ್ಸುರಿ ಕಾರ್ ಹೊಂದಿದ್ದ ದೊಡ್ಡ ಸಾಮ್ರಾಜ್ಯ ಕಟ್ಟಿದ ಬಿಸ್ನೆಸ್ ಮ್ಯಾನ್ ಈ ರೀತಿ ಅಂತ್ಯ ಕಂಡಿದ್ದಾರೆ ಅನ್ನೋದು ಯಾರಿಗೂ ನಂಬಲಾಗದ ಸಂಗತಿ. ಇದು ಸಾಮಾನ್ಯ ಆತ್ಮಹತ್ಯೆಯ ಕಥೆಯಲ್ಲ, ಇದು ಪವರ್, ಮನಿ, ಪ್ರೆಷರ್ ಮತ್ತು ಸಿಸ್ಟಮ್ನ ನಡುವಿನ ಭಯಾನಕ ಸಂಘರ್ಷದ ಕತೆ. ಇನ್ಕಮ್ ಟ್ಯಾಕ್ಸ್ ಸರ್ಚ್ ನಡೆಯುತ್ತಿರುವ ಮಧ್ಯೆ ಏನಾಯಿತು? ಏಕೆ ಅವರು ಆಫೀಸ್ನಲ್ಲೇ ಉಳಿದರು? ಏಕೆ ಅವರ ಬ್ರೀಫ್ ಕೇಸ್ ಯಾವತ್ತೂ ಅವರ ಹತ್ತಿರದಲ್ಲೇ ಇರುತ್ತಿತ್ತು? ಅದರಲ್ಲಿದ್ದ ಪಿಸ್ತೂಲ್ ಮತ್ತು ಡಾಕ್ಯುಮೆಂಟ್ಸ್ ಈ ಕತೆಗೆ ಯಾವ ಅರ್ಥ ಕೊಡುತ್ತವೆ? ಇವೆಲ್ಲವೂ ಇವತ್ತು ದೇಶಾದ್ಯಂತ ಚರ್ಚೆ ಆಗುತ್ತಿರುವ ಪ್ರಶ್ನೆಗಳು. CJ ರಾಯ್ ಅವರು ಕೇರಳದ ಕೊಚ್ಚಿಯಲ್ಲಿ ಜನಿಸಿದರು. ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದಲ್ಲಿ ಬೆಳೆದ ಅವರು ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ಕನಸುಗಳನ್ನು ಕಂಡ ವ್ಯಕ್ತಿ. ಶಿಕ್ಷಣ ಮುಗಿದ ನಂತರ ಕಾರ್ಪೊರೇಟ್ ಕಂಪನಿಗಳಲ್ಲಿ ಕೆಲಸ ಮಾಡಿ ಬಿಸ್ನೆಸ್ ಜಗತ್ತಿನ ಅನುಭವವನ್ನು ಸಂಪಾದಿಸಿದರು. ನೌಕರಿ ಜೀವನದಿಂದ ತೃಪ್ತಿಯಾಗದ CJ ರಾಯ್ ತನ್ನದೇ ಒಂದು ಕಂಪನಿ ಇರಬೇಕು ಎಂಬ ಕನಸಿನಿಂದ ರಿಯಲ್ ಎಸ್ಟೇಟ್ ಕ್ಷೇತ್ರಕ್ಕೆ ಕಾಲಿಟ್ಟರು. ಅನೇಕ ಸವಾಲುಗಳು, ಹಣದ ಒತ್ತಡ, ಮಾರುಕಟ್ಟೆಯ ಸ್ಪರ್ಧೆ ಎಲ್ಲವನ್ನೂ ಎದುರಿಸಿ ಅವರು ಕಾನ್ಫಿಡೆಂಟ್ ಗ್ರೂಪನ್ನು ಸ್ಥಾಪಿಸಿದರು. ಕಾನ್ಫಿಡೆಂಟ್ ಗ್ರೂಪ್ ವೇಗವಾಗಿ ಬೆಳೆಯಲು ಕಾರಣ CJ ರಾಯ್ ಅವರ ಝೀರೋ ಡೆಟ್ ಬಿಸ್ನೆಸ್ ಮಾಡೆಲ್. ಸಾಲವಿಲ್ಲದೆ ಯೋಜನೆಗಳನ್ನು ಪೂರ್ಣಗೊಳಿಸುವ ತತ್ವ ಗ್ರಾಹಕರಲ್ಲಿ ಭರವಸೆ ಮೂಡಿಸಿತು. ಭಾರತ ಮಾತ್ರವಲ್ಲದೆ ದುಬೈ ಮತ್ತು ಇತರ ದೇಶಗಳಲ್ಲಿಯೂ ಕಂಪನಿ ತನ್ನ ಹೆಜ್ಜೆ ಗುರುತು ಮೂಡಿಸಿತು. ರಿಯಲ್ ಎಸ್ಟೇಟ್ ಜೊತೆಗೆ CJ ರಾಯ್ ಸಿನಿಮಾ ಮತ್ತು ಮಾಧ್ಯಮ ಕ್ಷೇತ್ರದಲ್ಲೂ ಹೂಡಿಕೆ ಮಾಡಿದರು. ದೊಡ್ಡ ಬಜೆಟ್ ಚಿತ್ರಗಳು, ರಿಯಾಲಿಟಿ ಶೋಗಳ ಸ್ಪಾನ್ಸರ್ಶಿಪ್ ಮೂಲಕ ಅವರು ಜನಪ್ರಿಯ ಮುಖವಾದರು. ಇದರಿಂದ ಕಾನ್ಫಿಡೆಂಟ್ ಗ್ರೂಪ್ ಹೆಸರು ಪ್ರತಿ ಮನೆಗೂ ತಲುಪಿತು. CJ ರಾಯ್ ಅವರ ಜೀವನ ಶೈಲಿ ಎಲ್ಲರ ಗಮನ ಸೆಳೆಯುತ್ತದೆ. ದುಬಾರಿ ಕಾರುಗಳ ಸಂಗ್ರಹ, ಐಷಾರಾಮಿ ಪ್ರವಾಸ, ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷಾಂತರ ಅಭಿಮಾನಿಗಳು. ಅವರು ಯಶಸ್ಸಿನ ಶಿಖರದಲ್ಲಿದ್ದರು. ಆದರೆ 2026 ಜನವರಿಯಲ್ಲಿ ಬೆಂಗಳೂರಿನಲ್ಲಿ ತಮ್ಮ ಕಚೇರಿಯಲ್ಲಿ CJ ರಾಯ್ ರವರು ಅಕಾಲಿಕವಾಗಿ ನಿಧನರಾಗಿದ್ದಾರೆ. ಈ ಸುದ್ದಿ ದೇಶದ ಉದ್ಯಮ ವಲಯವನ್ನು ತೀವ್ರವಾಗಿ ಬೆಚ್ಚಿಬೀಳಿಸುತ್ತಿದೆ. ಆ ದಿನ ಮಧ್ಯಾಹ್ನ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಆಫೀಸ್ನಲ್ಲಿ ಇದ್ದರು. ಕೆಲ ಸಮಯದ ನಂತರ CJ ರಾಯ್ ಅವರು ಆಫೀಸ್ಗೆ ಬಂದರು. ಪ್ರಾಥಮಿಕ ಮಾಹಿತಿ ಪ್ರಕಾರ ಅವರಿಗೆ ನೀವು ಹೋಗಬಹುದು ಅಂತ ಹೇಳಲಾಗಿತ್ತು. ಆದರೆ ನಂತರ ಸ್ವಲ್ಪ ಡಾಕ್ಯುಮೆಂಟ್ಸ್ ಸೈನ್ ಮಾಡಬೇಕು, ಕ್ಲಾರಿಫಿಕೇಷನ್ ಬೇಕು ಅನ್ನುವ ಕಾರಣ ನೀಡಿ ಆಫೀಸ್ನಲ್ಲೇ ಉಳಿಯುವಂತೆ ಕೇಳಲಾಯಿತು. ಈ ಹಂತದಲ್ಲೇ ಅವರ ಮನಸ್ಥಿತಿ ಹೇಗಿತ್ತು ಅನ್ನುವುದನ್ನು ನಾವು ಊಹಿಸಬಹುದು. ಬಿಸ್ನೆಸ್ ಮ್ಯಾನ್ಗೆ ಟೈಮ್ ಬಹಳ ವ್ಯಾಲ್ಯೂಯಬಲ್. ಆದರೆ ರೈಟ್ ಸಮಯದಲ್ಲಿ ಟೈಮ್ ಅಂದರೆ ಟೆನ್ಷನ್. ಪ್ರತಿಯೊಂದು ನಿಮಿಷವೂ ಅನ್ಸರ್ಟನಿಟಿಯಲ್ಲೇ ಕಳೆದು ಹೋಗುತ್ತೆ. ಈ ಪ್ರಕರಣದಲ್ಲಿ ಹೆಚ್ಚು ಚರ್ಚೆ ಆಗುತ್ತಿರುವುದು ಅವರ ಬ್ರೀಫ್ ಕೇಸ್ ಬಗ್ಗೆ. ಆಫೀಸ್ ಸ್ಟಾಫ್ ಮತ್ತು ಸೆಕ್ಯೂರಿಟಿ ಹೇಳುವ ಪ್ರಕಾರ CJ ರಾಯ್ ಯಾವತ್ತೂ ತಮ್ಮ ಬ್ರೀಫ್ ಕೇಸನ್ನು ಹತ್ತಿರದಲ್ಲೇ ಇಟ್ಟುಕೊಳ್ಳುತ್ತಿದ್ದರು. ಆ ಬ್ರೀಫ್ ಕೇಸ್ ಒಳಗಡೆ ಕಂಪನಿಗೆ ಸಂಬಂಧಿಸಿದ ಪ್ರಮುಖ ಡಾಕ್ಯುಮೆಂಟ್ಸ್ ಇರುತ್ತಿದ್ದವು. ಜೊತೆಗೆ ಲೀಗಲಿ ಲೈಸೆನ್ಸ್ಡ್ ಪಿಸ್ತೂಲ್ ಕೂಡ ಇರುತ್ತಿತ್ತು. ಕೆಲವೊಮ್ಮೆ ಅವರು ಬ್ರೀಫ್ ಕೇಸನ್ನು ಮರೆತು ಬಂದರೂ ಕೂಡ ಸೆಕ್ಯೂರಿಟಿಯನ್ನೇ ಕಳಿಸಿ ತರಿಸಿಕೊಳ್ಳುತ್ತಿದ್ದರು ಅನ್ನುವ ಮಾತುಗಳು ಹೊರಬಂದಿವೆ. ಇದರಿಂದ ಅವರ ಕಾಷನ್ಸ್ ನೇಚರ್ ಮತ್ತು ಇನ್ಸೆಕ್ಯೂರಿಟಿಯನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಆ ದಿನ ಎಲ್ಲರೂ ರೂಟೀನ್ ಸರ್ಚ್ ಕೆಲಸದಲ್ಲಿದ್ದಾಗ CJ ರಾಯ್ ಅವರು ತಮ್ಮ ಪ್ರೈವೇಟ್ ಕ್ಯಾಬಿನ್ ಒಳಗಡೆ ಹೋಗಿದ್ದಾರೆ. ಕೆಲವು ನಿಮಿಷಗಳಲ್ಲಿ ಆಫೀಸ್ ಒಳಗಡೆ ಗನ್ಶೂಟ್ ಶಬ್ದ ಕೇಳಿಸಿದೆ. ಆ ಕ್ಷಣ ಆಫೀಸ್ನಲ್ಲಿದ್ದ ಎಲ್ಲ ಸ್ಟಾಫ್, ಅಧಿಕಾರಿಗಳು ಎಲ್ಲರೂ ಕೂಡ ಸ್ಟನ್ಡ್ ಆಗಿದ್ದಾರೆ. ತಕ್ಷಣ ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಆದರೆ ದುರಂತ ಅಂದರೆ ಹಾಸ್ಪಿಟಲ್ ತಲುಪುವಷ್ಟರಲ್ಲೇ ಅವರು ಮೃತಪಟ್ಟಿದ್ದರು. ಬೆಂಗಳೂರು ಎಂತಹ ಬ್ಯುಸಿ ಸಿಟಿಯಲ್ಲೂ ದೊಡ್ಡ ಕಾರ್ಪೊರೇಟ್ ಆಫೀಸ್ ಒಳಗಡೆ ನಡೆದ ಈ ಘಟನೆ ಎಲ್ಲರನ್ನೂ ನಿಶ್ಶಬ್ದಗೊಳಿಸಿತು. ಘಟನೆಯ ನಂತರ ಕುಟುಂಬದವರು, ವಿಶೇಷವಾಗಿ ಅವರ ಸಹೋದರರು ಇನ್ಕಮ್ ಟ್ಯಾಕ್ಸ್ ಪ್ರೆಷರ್ ಬಗ್ಗೆ ಗಂಭೀರ ಆರೋಪ ಮಾಡಿದ್ದಾರೆ. ಅತಿಯಾದ ಒತ್ತಡವೇ ಈ ನಿರ್ಧಾರಕ್ಕೆ ಕಾರಣ ಎಂಬ ಮಾತು ಸಾರ್ವಜನಿಕವಾಗಿ ಕೇಳಿಬಂದಿದೆ. ಇನ್ನೊಂದು ಕಡೆ ಅಥಾರಿಟೀಸ್ ನಾವು ಕಾನೂನು ಪ್ರಕಾರವೇ ಕೆಲಸ ಮಾಡಿದ್ದೇವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಆದರೆ ಇಲ್ಲಿ ಪ್ರಶ್ನೆ ಒಂದೇ, ಕಾನೂನು ಪ್ರಕಾರ ಕೆಲಸ ಮಾಡುವುದು ಸರಿ, ಆದರೆ ಮಾನವೀಯತೆ ಗಡಿಯಲ್ಲಿ ಮಾನಸಿಕ ಒತ್ತಡವನ್ನು ಗುರುತಿಸುವ ವ್ಯವಸ್ಥೆ ಇದೆಯೇ? ಅಧಿಕಾರಿಗಳಿಗೂ ಬಿಸ್ನೆಸ್ ಓನರ್ಸ್ಗಳಿಗೂ ಅಕೌಂಟಬಿಲಿಟಿ ಕ್ಲಿಯರ್ ಆಗಿದೆಯೇ ಎಂಬುದು. ಈ ಘಟನೆ ಕೇವಲ ಒಬ್ಬ ವ್ಯಕ್ತಿಯ ಆತ್ಮಹತ್ಯೆಯ ಕಥೆಯಲ್ಲ, ಇದು ಭಾರತದ ಬಿಸ್ನೆಸ್ ಎಕೋಸಿಸ್ಟಮ್ನಲ್ಲಿ ಇರುವ ಒಂದು ದೊಡ್ಡ ಸಮಸ್ಯೆಯ ಪ್ರತಿಬಿಂಬ. ಬಿಸ್ನೆಸ್ ಮ್ಯಾನ್ ಯಾವತ್ತೂ ಸ್ಟ್ರಾಂಗ್ ಆಗಿರಬೇಕು ಅನ್ನುವ ಸಮಾಜದ ನಿರೀಕ್ಷೆ, ಹೆಲ್ಪ್ ಕೇಳಿದರೆ ವೀಕ್ ಅನ್ನುವ ಲೇಬಲ್,
ಹಣ, ಪವರ್, ಇನ್ಫ್ಲೂಯೆನ್ಸ್ ಇದ್ದರೆ ಎಲ್ಲ ಸಮಸ್ಯೆ ಸಾಲ್ವ್ ಆಗುತ್ತೆ ಅನ್ನೋ ಭ್ರಮೆ ಈ ಘಟನೆಯಿಂದ ಮುರಿದಿದೆ. ಸಿ.ಜೆ. ರಾಯ್ ಅವರ ಪ್ರಕರಣ ನಮಗೆ ಒಂದು ಸ್ಪಷ್ಟ ಸಂದೇಶ ಕೊಡುತ್ತೆ. ಲಾ ಸ್ಟ್ರಾಂಗ್ ಆಗಿರಬೇಕು, ಅಕೌಂಟೆಬಿಲಿಟಿ ಇರಬೇಕು, ಆದರೆ ಅದೇ ಸಮಯದಲ್ಲಿ ಎಂಪತಿ, ಹ್ಯುಮ್ಯಾನಿಟಿ, ಮೆಂಟಲ್ ಹೆಲ್ತ್ ಸಪೋರ್ಟ್ ಕೂಡ ಈಕ್ವಲ್ ಇಂಪಾರ್ಟೆಂಟ್. ಒಂದು ಸಿಸ್ಟಮ್ ಯಾರನ್ನಾದರೂ ಅತಿಯಾದ ಒತ್ತಡಕ್ಕೆ ತಳ್ಳಿದ್ರೆ ಅದು ಕಾನೂನಾತ್ಮಕವಾಗಿದ್ದರೂ ಮಾನವೀಯತೆ ಆಗಿರೋದಿಲ್ಲ. ಒಬ್ಬ ವ್ಯಕ್ತಿ ಜೀವ ಹೋದ ಮೇಲೆ ಇನ್ವೆಸ್ಟಿಗೇಷನ್, ಬ್ಲೇಮ್ ಗೇಮ್ ಮಾಡಿದರೆ ಪ್ರಯೋಜನ ಇಲ್ಲ. ಪ್ರಿವೆನ್ಷನ್ ಮುಖ್ಯ ಅಷ್ಟೇ. ಈ ವಿಡಿಯೋ ಮೂಲಕ ನಾವು ಯಾರನ್ನೂ ಆರೋಪಿಸಲು ಪ್ರಯತ್ನ ಮಾಡ್ತಿಲ್ಲ, ಆದರೆ ಪ್ರಶ್ನೆ ಕೇಳೋದು ನಮ್ಮ ಹಕ್ಕು. ಬಿಸ್ನೆಸ್ ವರ್ಲ್ಡ್ನಲ್ಲಿ ಪ್ರೆಷರ್ ಹೇಗೆ ಹ್ಯಾಂಡಲ್ ಮಾಡಬೇಕು, ಅಥಾರಿಟೀಸ್ ಮತ್ತು ಟ್ಯಾಕ್ಸ್ ಪೇಯರ್ಸ್ ನಡುವೆ ಬ್ಯಾಲೆನ್ಸ್ ಹೇಗೆ ಮೇಂಟೈನ್ ಮಾಡಬೇಕು, ಮೆಂಟಲ್ ಹೆಲ್ತ್ ಸಪೋರ್ಟ್ ಯಾಕೆ ಬಿಸ್ನೆಸ್ ಕಲ್ಚರ್ನ ಭಾಗ ಆಗಬಾರದು, ಇವುಗಳ ಬಗ್ಗೆ ಚರ್ಚೆ ಆಗಲೇಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಸ್ನೇಹಿತರೆ, ಈ ವಿಷಯ ನಿಮಗೆ ಮಹತ್ವವೆನಿಸಿದರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಗ್ರೌಂಡ್ ರಿಯಾಲಿಟಿ ಅನಾಲಿಸಿಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಂತಹ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.